ಎಲ್ಲಿ ಸರ್? ಬೈರ್ಮಂಗ್ಲಕ್ಕೆ ನಾಳೆ ಬರ್ತಾರೆ ಸರ್ ಸಿ ಎಂ. ಸರ್ ಇಲ್ಲಿ ಏನಾಗ್ತದೆ ಅಂದರೆ ಅವ್ರ ಉದ್ದೇಶ ಏನು ಅಂತಂದರೆ ಅಲ್ಲಿ ಎರಡು ಪಕ್ಷದವರು ಸಭೆ ಸೇರಬೇಕು, ಹೊಡೆದಾಡಬೇಕು, ಯಾರಿಗಾರು ಒಬ್ರಿಗೆ ಹೆಚ್ಚು ಕಡಿಮೆ ಆಗಿ ಗೋಲಿಬಾರ್ ಆಗಬೇಕು. ಗೋಲಿಬಾರ್ ಆದಾಗ ಅದ್ರ ಮೇಲೆ ಅವ್ರು ರಾಜಕೀಯ ಬೆಳೆ ಬೇಯಿಸ್ಕೋಬೇಕು ಅಂತ. ಯಾಕಂದರೆ ಇವ್ರಿಗೆಲ್ಲ ಸ್ವಲ್ಪ ಈ ವಿಠಲ್ನಲ್ಲಿ ಗೋಲಿಬಾರು, ಬೇರೆ ಬೇರೆ ಕಡೆ ಗೋಲಿಬಾರ್ ಆಗಿ ಕುಣಗಲ್ ಗೋಲಿಬಾರು ಇವೆಲ್ಲ ಆಗ ಅವ್ರಿಗೆ ಅನುಭವ ಐತೆ. ಪಾದಯಾತ್ರೆ ಮಾಡಬೇಕು, ಡಿ ಕೆ ಶಿವಕುಮಾರ್ ಅವ್ರ ಮುಖಕ್ಕೆ ಮುಸಿ ಬೆಳಿಬೇಕು ಅಂತಕ್ಕಂಥ ಹುನ್ನಾರ ಮಾಡ್ತಾವ್ರೆ. ನಾವು ಕರೆದಿರೋದು ಸಾರ್ವಜನಿಕರಿಗೆ ಗೊತ್ತಾಗಲಿ ಅಂತೇಳಿ 4 ಗೋಡೆ ಮಧ್ಯೆ ಅವ್ರು ಎಲ್ಲಿ ಕರೀತಾರೋ, ಯಾವ ಮೀಡಿಯಾ ಮುಂದೆ ಕರೀತಾರೋ ಅಲ್ಲಿ ಬಂದು ನಾವು ಚರ್ಚೆ ಮಾಡ್ತೀವಿ. ಅವ್ರು ಬಂದ್ಬಿಟ್ಟು ಬೀದಿಲಿ ಕೂತ್ಕೊಂಡು ನಾನು ಈಗಾಗಲೇ ಗಲಾಟೆ ಆಗೈತೆ ಅಲ್ಲಿ ಇದ್ರಲ್ಲಿ ಬೈರ್ಮಂಗಲದಲ್ಲಿ ಇವತ್ತು ಕೂಡ ಗಲಾಟೆ ಮಾಡ್ಕೊಂಡವ್ರೆ. ಈಗ ನಾವು ಒಂದು ಬರೋದು, ಅವರೊಂದು 50, ನಮ್ಮಿಂದ ಒಂದು 50,000 ಜನ ಬರೋದು, ಅವ್ರು ಬರೋದು, ಅವರಿಂದ ಒಂದು 50,000 ಜನ ಬರೋದು, ಯಾವನೋ ಕಲ್ಲು ತಗೊಂಡು ಯಾರಿಗೋ ಹೊಡೆಯೋದು, ಏನೋ ಹೆಚ್ಚು ಕಡಿಮೆ ಆಗೋದು, ಗೋಲಿಬಾರ್ ಆದರೆ ತೊಂದರೆ ಕೆಟ್ಟ ಸೇರ್ಗುತ್ತದೆ. ಇದನ್ನ ಕ್ರಿಯೇಟ್ ಮಾಡೋಕ್ಕೋಸ್ಕರ ಕುಮಾರಣ್ಣವ್ರು ಮಾಡ್ತಾವ್ರೆ. ದಯಮಾಡಿ ಕುಮಾರಣ್ಣವರು ಕೇಂದ್ರ ಮಂತ್ರಿ ಆಗಿದ್ದಾರೆ. ಕೇಂದ್ರದಲ್ಲಿ ಭಾಳಷ್ಟು ಕೆಲಸಗಳಿದ್ದಾವೆ, ನಮ್ಮ ಜ್ವಲಂತ ಸಮಸ್ಯೆಗಳಿದ್ದಾವೆ, ಕರ್ನಾಟಕ ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನ ಅವನ್ನೆಲ್ಲ ಬಗೆಹರಿಸಲಿ. ಅದು ಬಿಟ್ಬಿಟ್ಟು ಕೇಂದ್ರದಲ್ಲಿ ಕೆಲಸ ಮಾಡೋದು ಬಿಟ್ಬಿಟ್ಟು ಬಂದು ಬೆಳಿಗ್ಗೆ ಎದ್ದೆ ಬಿಡದಿನಲ್ಲಿ ಕೂತ್ಕೊಂಡ್ರೆ ನಾವು ಏನು ಮಾಡೋಕ್ಕಾಯ್ತದೆ? ಅವ್ರು ಬಂದು ನೀವೇನೋ ಬರ್ತೀರಾ ಸರ್? ಎಲ್ಲಿಗೆ? ನಾವು ಇದಕ್ಕೆ ಬರ್ತೀವಿ, ಸ್ಟುಡಿಯೋ ಕರೀಲಿ. ಎಲ್ಲಿ ಸರ್? ಬೈರ್ಮಂಗ್ಲಕ್ಕೆ ನಾಳೆ ಬರ್ತಾರೆ ಸರ್ ಸಿ ಎಂ. ಸರ್ ಇಲ್ಲಿ ಏನಾಗ್ತದೆ ಅಂದರೆ ಅವ್ರ ಉದ್ದೇಶ ಏನು ಅಂತಂದರೆ ಅಲ್ಲಿ ಎರಡು ಪಕ್ಷದವರು ಸಭೆ ಸೇರಬೇಕು, ಹೊಡೆದಾಡಬೇಕು, ಯಾರಿಗಾರು ಒಬ್ರಿಗೆ ಹೆಚ್ಚು ಕಡಿಮೆ ಆಗಿ ಗೋಲಿಬಾರ್ ಆಗಬೇಕು. ಗೋಲಿಬಾರ್ ಆದಾಗ ಅದ್ರ ಮೇಲೆ ಅವ್ರು ರಾಜಕೀಯ ಬೆಳೆ ಬೇಯಿಸ್ಕೋಬೇಕು ಅಂತ. ಯಾಕಂದರೆ ಇವ್ರಿಗೆಲ್ಲ ಸ್ವಲ್ಪ ಈ ವಿಠಲ್ನಲ್ಲಿ ಗೋಲಿಬಾರು, ಬೇರೆ ಬೇರೆ ಕಡೆ ಗೋಲಿಬಾರ್ ಆಗಿ ಕುಣಗಲ್ ಗೋಲಿಬಾರು ಇವೆಲ್ಲ ಆಗ ಅವ್ರಿಗೆ ಅನುಭವ ಐತೆ. ಪಾದಯಾತ್ರೆ ಮಾಡಬೇಕು, ಡಿ ಕೆ ಶಿವಕುಮಾರ್ ಅವ್ರ ಮುಖಕ್ಕೆ ಮುಸಿ ಬೆಳಿಬೇಕು ಅಂತಕ್ಕಂಥ ಹುನ್ನಾರ ಮಾಡ್ತಾವ್ರೆ. ನಾವು ಕರೆದಿರೋದು ಸಾರ್ವಜನಿಕರಿಗೆ ಗೊತ್ತಾಗಲಿ ಅಂತೇಳಿ 4 ಗೋಡೆ ಮಧ್ಯೆ ಅವ್ರು ಎಲ್ಲಿ ಕರೀತಾರೋ, ಯಾವ ಮೀಡಿಯಾ ಮುಂದೆ ಕರೀತಾರೋ ಅಲ್ಲಿ ಬಂದು ನಾವು ಚರ್ಚೆ ಮಾಡ್ತೀವಿ. ಅವ್ರು ಬಂದ್ಬಿಟ್ಟು ಬೀದಿಲಿ ಕೂತ್ಕೊಂಡು ನಾನು ಈಗಾಗಲೇ ಗಲಾಟೆ ಆಗೈತೆ ಅಲ್ಲಿ ಇದ್ರಲ್ಲಿ ಬೈರ್ಮಂಗಲದಲ್ಲಿ ಇವತ್ತು ಕೂಡ ಗಲಾಟೆ ಮಾಡ್ಕೊಂಡವ್ರೆ. ಈಗ ನಾವು ಒಂದು ಬರೋದು, ಅವರೊಂದು 50, ನಮ್ಮಿಂದ ಒಂದು 50,000 ಜನ ಬರೋದು, ಅವ್ರು ಬರೋದು, ಅವರಿಂದ ಒಂದು 50,000 ಜನ ಬರೋದು, ಯಾವನೋ ಕಲ್ಲು ತಗೊಂಡು ಯಾರಿಗೋ ಹೊಡೆಯೋದು, ಏನೋ ಹೆಚ್ಚು ಕಡಿಮೆ ಆಗೋದು, ಗೋಲಿಬಾರ್ ಆದರೆ ತೊಂದರೆ ಕೆಟ್ಟ ಸೇರ್ಗುತ್ತದೆ. ಇದನ್ನ ಕ್ರಿಯೇಟ್ ಮಾಡೋಕ್ಕೋಸ್ಕರ ಕುಮಾರಣ್ಣವ್ರು ಮಾಡ್ತಾವ್ರೆ. ದಯಮಾಡಿ ಕುಮಾರಣ್ಣವರು ಕೇಂದ್ರ ಮಂತ್ರಿ ಆಗಿದ್ದಾರೆ. ಕೇಂದ್ರದಲ್ಲಿ ಭಾಳಷ್ಟು ಕೆಲಸಗಳಿದ್ದಾವೆ, ನಮ್ಮ ಜ್ವಲಂತ ಸಮಸ್ಯೆಗಳಿದ್ದಾವೆ, ಕರ್ನಾಟಕ ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನ ಅವನ್ನೆಲ್ಲ ಬಗೆಹರಿಸಲಿ. ಅದು ಬಿಟ್ಬಿಟ್ಟು ಕೇಂದ್ರದಲ್ಲಿ ಕೆಲಸ ಮಾಡೋದು ಬಿಟ್ಬಿಟ್ಟು ಬಂದು ಬೆಳಿಗ್ಗೆ ಎದ್ದೆ ಬಿಡದಿನಲ್ಲಿ ಕೂತ್ಕೊಂಡ್ರೆ ನಾವು ಏನು ಮಾಡೋಕ್ಕಾಯ್ತದೆ? ಅವ್ರು ಬಂದು ನೀವೇನೋ ಬರ್ತೀರಾ ಸರ್? ಎಲ್ಲಿಗೆ? ನಾವು ಇದಕ್ಕೆ ಬರ್ತೀವಿ, ಸ್ಟುಡಿಯೋ ಕರೀಲಿ. ಎಲ್ಲಿ ಸರ್? ಬೈರ್ಮಂಗ್ಲಕ್ಕೆ ನಾಳೆ ಬರ್ತಾರೆ ಸರ್ ಸಿ ಎಂ. ಸರ್ ಇಲ್ಲಿ ಏನಾಗ್ತದೆ ಅಂದರೆ ಅವ್ರ ಉದ್ದೇಶ ಏನು ಅಂತಂದರೆ ಅಲ್ಲಿ ಎರಡು ಪಕ್ಷದವರು ಸಭೆ ಸೇರಬೇಕು, ಹೊಡೆದಾಡಬೇಕು, ಯಾರಿಗಾರು ಒಬ್ರಿಗೆ ಹೆಚ್ಚು ಕಡಿಮೆ ಆಗಿ ಗೋಲಿಬಾರ್ ಆಗಬೇಕು. ಗೋಲಿಬಾರ್ ಆದಾಗ ಅದ್ರ ಮೇಲೆ ಅವ್ರು ರಾಜಕೀಯ ಬೆಳೆ ಬೇಯಿಸ್ಕೋಬೇಕು ಅಂತ. ಯಾಕಂದರೆ ಇವ್ರಿಗೆಲ್ಲ ಸ್ವಲ್ಪ ಈ ವಿಠಲ್ನಲ್ಲಿ ಗೋಲಿಬಾರು, ಬೇರೆ ಬೇರೆ ಕಡೆ ಗೋಲಿಬಾರ್ ಆಗಿ ಕುಣಗಲ್ ಗೋಲಿಬಾರು ಇವೆಲ್ಲ ಆಗ ಅವ್ರಿಗೆ ಅನುಭವ ಐತೆ. ಪಾದಯಾತ್ರೆ ಮಾಡಬೇಕು, ಡಿ ಕೆ ಶಿವಕುಮಾರ್ ಅವ್ರ ಮುಖಕ್ಕೆ ಮುಸಿ ಬೆಳಿಬೇಕು ಅಂತಕ್ಕಂಥ ಹುನ್ನಾರ ಮಾಡ್ತಾವ್ರೆ. ನಾವು ಕರೆದಿರೋದು ಸಾರ್ವಜನಿಕರಿಗೆ ಗೊತ್ತಾಗಲಿ ಅಂತೇಳಿ 4 ಗೋಡೆ ಮಧ್ಯೆ ಅವ್ರು ಎಲ್ಲಿ ಕರೀತಾರೋ, ಯಾವ ಮೀಡಿಯಾ ಮುಂದೆ ಕರೀತಾರೋ ಅಲ್ಲಿ ಬಂದು ನಾವು ಚರ್ಚೆ ಮಾಡ್ತೀವಿ. ಅವ್ರು ಬಂದ್ಬಿಟ್ಟು ಬೀದಿಲಿ ಕೂತ್ಕೊಂಡು ನಾನು ಈಗಾಗಲೇ ಗಲಾಟೆ ಆಗೈತೆ ಅಲ್ಲಿ ಇದ್ರಲ್ಲಿ ಬೈರ್ಮಂಗಲದಲ್ಲಿ ಇವತ್ತು ಕೂಡ ಗಲಾಟೆ ಮಾಡ್ಕೊಂಡವ್ರೆ. ಈಗ ನಾವು ಒಂದು ಬರೋದು, ಅವರೊಂದು 50, ನಮ್ಮಿಂದ ಒಂದು 50,000 ಜನ ಬರೋದು, ಅವ್ರು ಬರೋದು, ಅವರಿಂದ ಒಂದು 50,000 ಜನ ಬರೋದು, ಯಾವನೋ ಕಲ್ಲು ತಗೊಂಡು ಯಾರಿಗೋ ಹೊಡೆಯೋದು, ಏನೋ ಹೆಚ್ಚು ಕಡಿಮೆ ಆಗೋದು, ಗೋಲಿಬಾರ್ ಆದರೆ ತೊಂದರೆ ಕೆಟ್ಟ ಸೇರ್ಗುತ್ತದೆ. ಇದನ್ನ ಕ್ರಿಯೇಟ್ ಮಾಡೋಕ್ಕೋಸ್ಕರ ಕುಮಾರಣ್ಣವ್ರು ಮಾಡ್ತಾವ್ರೆ. ದಯಮಾಡಿ ಕುಮಾರಣ್ಣವರು ಕೇಂದ್ರ ಮಂತ್ರಿ ಆಗಿದ್ದಾರೆ. ಕೇಂದ್ರದಲ್ಲಿ ಭಾಳಷ್ಟು ಕೆಲಸಗಳಿದ್ದಾವೆ, ನಮ್ಮ ಜ್ವಲಂತ ಸಮಸ್ಯೆಗಳಿದ್ದಾವೆ, ಕರ್ನಾಟಕ ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನ ಅವನ್ನೆಲ್ಲ ಬಗೆಹರಿಸಲಿ. ಅದು ಬಿಟ್ಬಿಟ್ಟು ಕೇಂದ್ರದಲ್ಲಿ ಕೆಲಸ ಮಾಡೋದು ಬಿಟ್ಬಿಟ್ಟು ಬಂದು ಬೆಳಿಗ್ಗೆ ಎದ್ದೆ ಬಿಡದಿನಲ್ಲಿ ಕೂತ್ಕೊಂಡ್ರೆ ನಾವು ಏನು ಮಾಡೋಕ್ಕಾಯ್ತದೆ? ಅವ್ರು ಬಂದು ನೀವೇನೋ ಬರ್ತೀರಾ ಸರ್? ಎಲ್ಲಿಗೆ? ನಾವು ಇದಕ್ಕೆ ಬರ್ತೀವಿ, ಸ್ಟುಡಿಯೋ ಕರೀಲಿ.